ಸದ್ಯಕ್ಕೆ ರಾಜ್ಯದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿಲ್ಲ. ಮಾಸ್ಕ್ ಹಾಕಿದ್ರೆ ಒಳ್ಳೆಯದು. ಆದರೆ ಇವತ್ತಿನ ಸಭೆಯ ಬಳಿಕ ಮಾರ್ಪಾಡಾಗಬಹುದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಂದರೆ ರಾಜ್ಯದಲ್ಲಿ ಮಾಸ್ಕ್ ಕಡ್ಡಾಯ ಆಗುತ್ತಾ, ನೀವು ರಾಜ್ಯದಲ್ಲಿ ಮಾಡದೇ ಇದ್ದರೂ ಪರವಾಗಿಲ್ಲ, ಬಟ್ ಬೆಂಗಳೂರಿನಲ್ಲಾದರೂ ಅಟ್ಲೀಸ್ಟ್ ನೀವು ಮಾಸ್ಕನ್ನು ಕಡ್ಡಾಯ ಮಾಡಬೇಕಾಗಿ ಬರಬಹುದು. ನೋಡೋಣ ಇವತ್ತು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅವ್ರು ಏನು ಹೇಳ್ತಾರೆ. ಸಂಪುಟ ಉಪಸಮಿತಿಯ ಸಭೆ ಕೂಡ ಇದೆ. ಈ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅನ್ನೋದರ ಮೇಲೆ ಅದು ಗೊತ್ತಾಗುತ್ತೆ. ಇವತ್ತು 11 ಗಂಟೆಗೆ ಏನೋ ಮೀಟಿಂಗ್ ಇದೆ. 11 ಗಂಟೆ ಮೀಟಿಂಗ್ ಎಲ್ಲ ಆಗಿ ಅದೆಲ್ಲ ಮುಗಿದ ಬಳಿಕ ಈ ವಿಚಾರವಾಗಿ ಒಂದಷ್ಟು ಪ್ರೆಸ್ ಮೀಟ್ನಲ್ಲಿ ಮಾಹಿತಿಗಳನ್ನು ಕೊಡಬಹುದು. ಇದಕ್ಕೋಸ್ಕರನೇ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿನೂ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳೇ ಸಭೆ ಮಾಡೋಕ್ಕಾಗಲ್ಲ. ಹಾಗಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ. ಈ ಸಬ್ ಕಮಿಟಿಯಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಎಚ್ ಸಿ ಮಹದೇವಪ್ಪನವರಿದ್ದಾರೆ, ಸುಧಾಕರ್ ಅವರಿದ್ದಾರೆ. ಅವರೆಲ್ಲ ಸೇರಿ ಒಂದು ಎಲ್ಲರಿಗೂ ಸಲಹೆ ಬಂದಿರ್ತಲ್ಲ, ಶಿಫಾರಸು ಬಂದ್ಬಿಟ್ಟಿದೆ. ಈಗಾಗಲೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಿಂದ ಶಿಫಾರಸನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಚರ್ಚೆಗೆ ಒಳಪಡಿಸಿ ಸಭೆಯಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದು ಸರಿ ಯಾವುದು ತಪ್ಪು. ಯಾಕೆಂದರೆ ನ್ಯೂ ಇಯರ್ ಅದೇ ಇವಾಗಿರ್ತಕ್ಕಂಥದ್ದು. ಯಾವಾಗಲೂ ಈ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಬೆಂಗಳೂರಿನಲ್ಲೇ ತಗೊಳ್ಳಿ ಎಕ್ಸಾಂಪಲ್, ಬ್ರಿಗೇಡ್ ರೋಡ್, MG ರೋಡ್ನಲ್ಲಂತೂ ವಿಪರೀತ ಜನ ಸೇರ್ತಾರೆ. ಅಲ್ಲಿ ಈ ವೈರಸ್ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಾಸ್ಕ್ ಕಡ್ಡಾಯ ಮಾಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಏನು ಹಿಂಟ್ ಕೊಟ್ಟಿದ್ದಾರೆ ಗೃಹ ಸಚಿವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು, ಇವತ್ತಿನ ಸಭೆಯಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬಹುದು? ಯಾಕೆಂದರೆ JN1 ಜಾಸ್ತಿ ಆಗ್ತಾ ಇದೆ, ಅದು ಅವ್ರ ಗಮನಕ್ಕೂ ಕೂಡ ಬಂದಿದೆ. ಏನು ಕ್ರಮಗಳು ತಗೊಳ್ಬಹುದು ಅಂತ? ಅರವಿಂದ್, ಈಗಾಗಲೇ JN.1 ಬಗ್ಗೆ ಒಂದಷ್ಟು ಗಂಭೀರ ಚಿಂತನೆಗಳು ಸಹ ಆಗ್ತಾ ಇದೆ. ಈ ಸಂಬಂಧ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆ ಸಹ ಆರೋಗ್ಯ ಸಚಿವರು ಒಂದು ಹಂತದ ಮಾತುಕತೆಯನ್ನ ಮಾಡಿದ್ದಾರೆ. ಸೊ ಇವತ್ತು ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಮುಂದಿನ ನಿರ್ಧಾರಗಳು ಹೇಗೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸೋಂಕು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ತಜ್ಞರು ಅಭಿಪ್ರಾಯವನ್ನು ಪಟ್ಟಿರುವಂತಹ ಕಾರಣಕ್ಕಾಗಿ ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕಾ, ಸದ್ಯ ಈಗ ಪತ್ತೆ ಆಗ್ತಾ ಇರುವಂತಹ ಕೇಸ್ಗಳೇನಿದೆ ಇವುಗಳ ಎಫೆಕ್ಟ್ ಹೇಗಿದೆ, ಒಂದೊಮ್ಮೆ ನಾವೇನಾದ್ರೂ ಈ ಸಂದರ್ಭಗಳಲ್ಲಿ ಸೀರಿಯಸ್ ಆಗಿ ಆ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ಬೋದಾ ಅನ್ನುವಂತ ಗಂಭೀರ ಚರ್ಚೆಗಳು ಸದ್ಯ ಇವತ್ತು ಸಭೆಯಲ್ಲಿ ಆಗುತ್ತೆ. ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಮಾಸ್ಕ್ ಅನ್ನ ಕಡ್ಡಾಯ ಮಾಡುವಂತದ್ದು ಕನ್ಫರ್ಮ್. ಈಗಾಗಲೇ ಆರೋಗ್ಯ ಸಚಿವರು ಸಹ ಈ ಬಗ್ಗೆ ಹಿಂಟ್ ಅನ್ನು ಬಿಟ್ಕೊಡ್ತಾ ಇದ್ದಾರೆ. ಅಂದ್ರೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಎಲ್ಲರೂ ಧರಿಸಬೇಕು. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾಸ್ಕ್ ಧರಿಸುವುದನ್ನ ಬಿಟ್ರೆ ಬೇರೆ ಇನ್ಯಾವುದೇ ಆಪ್ಷನ್ಸ್ ಸದ್ಯಕ್ಕಿಲ್ಲ. ಯಾಕಂದ್ರೆ ಏಕಾಏಕಿ ಆ ರೂಲ್ಸ್ ಗಳನ್ನ ಜಾರಿ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು, ಜೊತೆಗೆ ಜನರನ್ನ ಹೆಚ್ಚು ಪ್ಯಾನಿಕ್ ಗೆ ಒಳಪಡಿಸದಂತಹ ಸಂದರ್ಭ ಒದಗಿ ಬರುತ್ತೆ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಆರೋಗ್ಯ ಸಚಿವರು ಈಗ ಮಾಸ್ಕ್ ಅನ್ನ ಧರಿಸುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಆರೋಗ್ಯ ಸ್ಥಿತಿಗತಿಗಳು ಅಂದ್ರೆ ರಾಜ್ಯದ ಆರೋಗ್ಯ ಸ್ಥಿತಿಗತಿಗಳಲ್ಲಿ ಹೇಗೆ ಎಲ್ಲವನ್ನ ಸಹ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅರವಿಂದ್, ರಾಘು, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇವತ್ತಿನ ಸಭೆ, ಆ ಸಭೆಯ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕೆಂದರೆ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಆಗಬೇಕು. ಟೆಸ್ಟಿಂಗ್ ಬೇರೆ ಜಾಸ್ತಿ ಮಾಡ್ತಾ ಇದ್ದಾರೆ. ನಿನ್ನೆ 3,500, ಇವತ್ತು 5,000 ಮಾಡ್ತಾರಂತೆ.